ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ಜೀವನದ ಮಹಾಯುದ್ಧ ಮತ್ತು ಭವಿಷ್ಯದ ಒಂದು ದಿಕ್ಸೂಚಿ. ನಿಮ್ಮ ಜೀವನದಲ್ಲಿ ಇಂದು ರಾತ್ರಿಯಿಂದಲೇ ಒಂದು ಅಭೂತಪೂರ್ವ ಬದಲಾವಣೆ ಈ ಗಾಳಿ ಬೀಸಲಾರಂಭಿಸಿದೆ. ಇದು ಕೇವಲ ಒಂದು ಸಾಮಾನ್ಯ ದಿನವಲ್ಲ, ಬದಲಾಗಿ ನಿಮ್ಮ ಬದುಕಿನ ಪುಟಗಳಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಲ್ಪಡುವ ಸಮಯ. ಆಕಾಶದಲ್ಲಿ ಗ್ರಹಗಳ ಸ್ಥಾನಪಲ್ಲಟವಾಗುತ್ತಿದ್ದು, ಅವುಗಳ ವಕ್ರದೃಷ್ಟಿ ಅಥವಾ ಉಲ್ಟಾ ಚಲನೆಯ ನಿಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರಲಿದೆ. ಮುಂದಿನ 5 ದಿನಗಳು ಅತ್ಯಂತ ನಿರ್ಣಾಯಕವಾಗಿದ್ದು, ನಿಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳು ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸಬಹುದು. ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಆರ್ಥಿಕ ಸಂಕಷ್ಟಗಳಿಗೆ ಒಂದು ಅಂತ್ಯ ಸಿಗುವ ಕಾಲ ಹತ್ತಿರ ಬಂದಿದೆ. ಆದರೆ ಈ ಹಾದಿಯಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಇರಬೇಕಾದದ್ದು ಅನಿವಾರ್ಯ. ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲೆಂದರೆ ಅದು ನಿಮ್ಮ ಬೆನ್ನ ಹಿಂದೆಯೇ ಇರುವ ಒಂದು ದ್ರೋಹಿ. ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ, ಯಾರಿಗೆ ನಿಮ್ಮ ಜೀವನದ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದೀರೋ ಅವರೇ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದ್ದಾರೆ. ಇವರು ಹೊರಗಿನವರಲ್ಲ, ನಿಮ್ಮ ಪರಿಚಯದವರೇ ಆಗಿದ್ದಾರೆ. ಇವರು ನಿಮ್ಮ ಕೆಲಸಗಳನ್ನು ಕೆಡಿಸಲು ತಂತ್ರ ಮಂತ್ರಗಳ ಮೊರೆ ಹೋಗುತ್ತಿದ್ದಾರೆ ಎನ್ನುವ ಆಘಾತಕಾರಿ ಸತ್ಯ ಈಗ ಹೊರಬರಲಿದೆ. ನಿಮ್ಮ ಕಣ್ಣುಗಳಿಗೆ ನಂಬಿಕೆಯ ಬಟ್ಟೆ ಕಟ್ಟಲಾಗಿದೆ. ಈ ಬಟ್ಟೆಯನ್ನು ಈಗ ಕಳಚಿ ಸತ್ಯವನ್ನು ನೋಡಬೇಕಾದ ಸಮಯ ಬಂದಿದೆ. ಯಾರೊಂದಿಗೂ ತಕ್ಷಣವೇ ಜಗಳವಾಡಬೇಡಿ ಅಥವಾ ಸಂಬಂಧ ಕಡಿದುಕೊಳ್ಳಬೇಡಿ. ಬದಲಾಗಿ ಮೌನವಾಗಿ ಅವರ ಚಲನವಲನಗಳನ್ನು ಗಮನಿಸಿ. ಈ ರಹಸ್ಯದ ಸ್ಫೋಟವು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿಸಬಹುದು, ಆದರೆ ಇದು ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಶನಿದೇವನು ನಿಮ್ಮ ರಾಶಿಯ ಅಧಿಪತಿ ಮತ್ತು ಕರ್ಮಫಲದಾತ. ಶನಿಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಭಯಪಡುವ ಅಗತ್ಯವಿಲ್ಲ. ಒಂದು ವೇಳೆ ನಿಮ್ಮ ಕರ್ಮಗಳು ಶುದ್ಧವಾಗಿದ್ದರೆ, ನೀವು ಕಳೆದ ಹಲವು ವರ್ಷಗಳಿಂದ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಜನರ ಟೀಕೆಗಳನ್ನು ಸಹಿಸಿಕೊಂಡಿದ್ದೀರಿ ಎಂಬುದು ದೇವರಿಗೆ ತಿಳಿದಿದೆ. ಈಗ ಶನಿದೇವನು ನ್ಯಾಯದ ತಕ್ಕಡಿಯನ್ನು ಹಿಡಿದು ನಿಂತಿದ್ದಾನೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ನೀಡುವ ಸಮಯವಿದು. ಆದರೆ ನೆನಪಿರಲಿ, ನಿಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ತಿದ್ದಿಕೊಳ್ಳಲು ಇದು ಕೊನೆಯ ಅವಕಾಶ. ತಪ್ಪುಗಳನ್ನು ಪದೇ ಪದೇ ಪುನರಾವರ್ತಿಸಿದರೆ ಈಗ ನಿಮ್ಮ ಕೈಯಲ್ಲಿ ಇರುವುದು ಕೂಡ ಜಾರಿ ಹೋಗಬಹುದು. ಮುಂಬರುವ 7 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಯೂ-ಟರ್ನ್ ತರಲಿದೆ. ಇಲ್ಲಿಯವರೆಗೆ ನೀವು ಯಾವುದಕ್ಕಾಗಿ ಹಾತೊರೆಯುತ್ತಿದ್ದೀರೋ ಅದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಮನೆಯ ಹೊಸ್ತಿಲಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಂತಿದ್ದಾಳೆ. ಅಷ್ಟೈಶ್ವರ್ಯಗಳು ನಿಮ್ಮ ಮನೆ ತುಂಬುವ ಲಕ್ಷಣಗಳಿವೆ. ಆದರೆ ಮನೆಯಲ್ಲಿರುವ ನಕಾರಾತ್ಮಕತೆ ಮತ್ತು ನೀವು ಮಾಡುತ್ತಿರುವ ಒಂದು ಸಣ್ಣ ತಪ್ಪು ಆಕೆಯನ್ನು ಒಳಗೆ ಬರದಂತೆ ತಡೆಯುತ್ತಿದೆ. ನೀವು ಯಾವಾಗಲೂ ಇತರರನ್ನು ಸಂತೋಷಪಡಿಸಲು ನಿಮ್ಮ ಸ್ವಂತ ಆಸೆಗಳನ್ನು ಬಲಿ ಕೊಡ್ತೀರಾ. ಇದು ಒಳ್ಳೆಯ ಗುಣವಾದರೂ ನಿಮ್ಮ ಸ್ವಂತ ಪ್ರಗತಿಯನ್ನು ಕಡೆಗಣಿಸುವುದು ಸರಿಯಲ್ಲ. ಹಳೆಯ ಸಾಲಗಳು ಮರಳಿ ಬರುವ ಸಾಧ್ಯತೆ ಇದೆ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ. ಆದರೆ ಹಳೆಯ ಶತ್ರುಗಳು ಮತ್ತೆ ಸಿಹಿಯಾಗಿ ಮಾತನಾಡುತ್ತಾ ಬಂದರೆ ಅವರ ಜಾಲಕ್ಕೆ ಬೀಳಬೇಡಿ. ವಿಶೇಷವಾಗಿ ಹಣದ ವಿಷಯದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಇಂದಿನ ಕಾಲಘಟ್ಟದಲ್ಲಿ ಸಂಬಂಧಗಳು ಬಹಳನೇ ಸಂಕೀರ್ಣವಾಗಿವೆ. ನಿಮ್ಮ ಪರಿಚಯದಲ್ಲಿರುವ ಒಬ್ಬ ಮಹಿಳೆಯ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕೆಂದು ನಕ್ಷತ್ರಗಳು ಸೂಚಿಸುತ್ತಿವೆ. ಸ್ವಾರ್ಥ ಮತ್ತು ಹಣದ ಆಸೆ ಇರುವ ವ್ಯಕ್ತಿಗಳ ಸಹವಾಸ ನಿಮ್ಮನ್ನು ಕಾನೂನುಬದ್ಧ ಸಂಕಷ್ಟಗಳಿಗೆ ಅಥವಾ ಈ ಜೈಲು ಪಾಲಾಗುವಂತೆ ಮಾಡಬಹುದು. ನೀವು ಮಾಡಿದ ಪುಣ್ಯ ಕೆಲಸಗಳೆಲ್ಲವೂ ಮಣ್ಣು ಪಾಲಾಗಬಾರದೆಂದರೆ ಅಂತಹ ವ್ಯಕ್ತಿಗಳಿಂದ ನೀವು ಆದಷ್ಟು ದೂರವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಸ್ವಂತದ ಬಗ್ಗೆ ಯೋಚಿಸುವ ಸಮಯ. ಮಕರ ರಾಶಿಯವರೇ, ನೀವು ಇತರರ ಸುಖಕ್ಕಾಗಿ ನಿಮ್ಮ ಜೀವನವನ್ನು ಸವೆಸಲಿದ್ದೀರಿ. ಈಗ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಿ. ಮೊದಲು ನಿಮ್ಮ ತಂದೆ ತಾಯಿ, ನಂತರ ನೀವು. ಇದೇ ನಿಮ್ಮ ಆದ್ಯತೆಯಾಗಲಿ. ಜನರು ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿ ನಿಮ್ಮ ಲಾಭ ಪಡೆಯುತ್ತಿದ್ದಾರೆ. ದುಡ್ಡಿಲ್ಲದವನಿಗೆ ಬೆಲೆ ಇಲ್ಲದ ಜಗತ್ತಿದು. ಆದ್ದರಿಂದ ಮೊದಲು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸಿಕೊಳ್ಳಿ. ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಬದುಕಲು ಕಲಿಯಿರಿ. ನಿಮಗೆ ಏನಾದರೂ ತಿನ್ನಬೇಕು ಅನ್ನಿಸಿದರೆ ತಕ್ಷಣ ತಿನ್ನಿ. ಎಲ್ಲೋ ಪ್ರವಾಸ ಹೋಗಬೇಕು ಅನ್ನಿಸಿದರೆ ಹೋಗಿ.
ಬನ್ನಿ. ನಿಮ್ಮ ಮನಸ್ಸು ಸಂತೋಷವಾಗಿದ್ದರೆ ಮಾತ್ರ ವಿಶ್ವದ ಶಕ್ತಿಗಳು ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಬಹಳ ಜನರಿದ್ದಾರೆ. ನೀವು ಸ್ವಲ್ಪ ಮುಂದೆ ಹೋದ ತಕ್ಷಣ ಯಾರೋ ಒಬ್ಬರ ದೃಷ್ಟಿ ತಗುಲಿ ಮತ್ತೆ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡುತ್ತಿದೆ. ಮನೆಯಲ್ಲಿ ಅನಾರೋಗ್ಯ, ಹಣದ ಮತ್ತು ಈ ಜಗಳಗಳು ನಡೆಯುತ್ತಿದ್ದರೆ ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. ಕರ್ಪೂರ ಮತ್ತು ಲವಂಗದ ಧೂಪ. ಪ್ರತಿದಿನ ಸಂಜೆ ಮನೆಯಲ್ಲಿ ಕರ್ಪೂರ ಮತ್ತು ಲವಂಗದ ಧೂಪವನ್ನು ಹಾಕಿ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರದಬ್ಬುತ್ತೆ. ಮನೆಯಿಂದ ಹೊರಬರುವಾಗ ಓಂ ಹ್ರೀಂ ಬಗಲಾಮುಖಿ ದೇವ್ರೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇದು ಶತ್ರುಗಳ ತಂತ್ರಗಳನ್ನು ವಿಫಲಗೊಳಿಸುತ್ತೆ. ಗುರುಗ್ರಹವು ಧನಕಾರಕ. ನಿಮ್ಮ ಅಂಗಡಿ ಅಥವಾ ಕಚೇರಿಯ ತಿಜೋರಿಯಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಒಂದು ಸಣ್ಣ ಒಣ ಹಳದಿ ಕೊಂಬನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ಆರ್ಥಿಕ ಲಾಭವನ್ನು ಹೆಚ್ಚಿಸುತ್ತೆ. ಪ್ರತಿದಿನ ಅಶ್ವತ್ಥಮರಕ್ಕೆ ನೀರನ್ನು ಅರ್ಪಿಸಿ. ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ಜಾತಕದಲ್ಲಿರುವ ರಾಹು ಮತ್ತು ಶನಿಯ ದೋಷಗಳನ್ನು ಕಡಿಮೆ ಮಾಡುತ್ತೆ. ಶನಿದೇವರಿಗೆ ಹನುಮಂತನ ಭಕ್ತರೆಂದರೆ ಬಹಳನೇ ಪ್ರೀತಿ. ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸುಂದರಕಾಂಡ ಪಠಿಸಿ ಅಥವಾ ರಾಮನಾಮವನ್ನು ಜಪಿಸಿ. ಹನುಮಂತನಿಗೆ ಸಿಂಧೂರ ಮತ್ತು ಈ ಚಮಲಿ ಎಣ್ಣೆಯನ್ನು ಅರ್ಪಿಸುವುದರಿಂದ ಶನಿಯ ವಕ್ರದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ನಕಾರಾತ್ಮಕ ಆಲೋಚನೆಗಳನ್ನು ತಲೆಯಿಂದ ತೆಗೆದುಹಾಕಿ. ನನ್ನಿಂದ ಇದು ಸಾಧ್ಯವಿಲ್ಲ ಎಂಬ ಮಾತು ನಿಮ್ಮ ಬಾಯಲ್ಲಿ ಬರಬಾರದು. ನೀವು ದೇವರ ವಿಶೇಷ ಕೃಪೆಗೆ ಪಾತ್ರರಾದವರು, ಏಕೆಂದರೆ ನೀವು ಅನಾಥ ಪ್ರಾಣಿಗಳಿಗೆ ಮತ್ತು ಹಸಿದವರಿಗೆ ಸಹಾಯ ಮಾಡಿದ್ದೀರಿ. ನಿಮ್ಮ ಹಳೆಯ ಕಹಿ ನೆನಪುಗಳನ್ನು ಅಥವಾ ಈ ಕಳೆದುಹೋದ ಪ್ರೀತಿಯನ್ನು ನೆನೆದು ಇಂದಿನ ದಿನವನ್ನು ಹಾಳು ಮಾಡಿಕೊಳ್ಳಬೇಡಿ. ಭೂತಕಾಲದಲ್ಲಿ ಬದುಕುವವರು ಭವಿಷ್ಯವನ್ನು ಕಟ್ಟಲಾರರು. ಇಂದು ರಾತ್ರಿ 9 ಗಂಟೆಯ ನಂತರ ಸಮಯ ಅತ್ಯಂತ ಪ್ರಶಸ್ತವಾಗಿದೆ. ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ನಿಮ್ಮ ಯಶಸ್ಸು ಪ್ರಪಂಚಕ್ಕೆ ಕೇಳಿಸುವಂತಿರಲಿ. ನೀವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ನೀವು ಒಂದು ಮಹಾನ್ ಶಕ್ತಿ ಎಂದು ಸಾಬೀತುಪಡಿಸುವ ಕಾಲ ಬಂದಿದೆ. ಆದಷ್ಟು ತಾಳ್ಮೆಯಿಂದ ಇರಿ. ದೈವಬಲ ನಿಮ್ಮೊಂದಿಗಿದೆ. ಈ ಎಲ್ಲ ಬದಲಾವಣೆಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಮತ್ತು ಮುನ್ನಡೆಯಿರಿ. ಈ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನೀವು ಒಂದು ವಿಚಿತ್ರ ಸನ್ನಿವೇಶವನ್ನು ಎದುರಿಸಲಿದ್ದೀರಿ. ನಿಮ್ಮನ್ನು ಪ್ರೀತಿಸುತ್ತೇವೆ ಎಂದು ಹೇಳುತ್ತಿದ್ದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಬಹುದು ಅಥವಾ ಕಷ್ಟದ ಸಮಯದಲ್ಲಿ ಮೌನಕ್ಕೆ ಶರಣಾಗಬಹುದು. ಆದರೆ ಭಯಪಡಬೇಡಿ, ಏಕೆಂದರೆ ಈ ಬ್ರಹ್ಮಾಂಡವು ನಿಮಗಾಗಿ 3 ರಕ್ಷಕರನ್ನು ಕಳುಹಿಸಿಕೊಡುತ್ತಿದೆ. ಇಡೀ ಜಗತ್ತೇ ನಿಮ್ಮ ವಿರುದ್ಧ ನಿಂತರೂ ಈ 3 ವ್ಯಕ್ತಿಗಳು ನಿಮ್ಮ ಪಾಲಿನ ಅಚಲ ಶಕ್ತಿಯಾಗಿ ನಿಲ್ಲಲಿದ್ದಾರೆ. ಇವರು ಯಾರು? ಇವರನ್ನು ಗುರುತಿಸುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಈಗ ಉತ್ತರ ಸಿಗ್ತಾ ಹೋಗುತ್ತೆ. ಈ ಮಾರ್ಚ್ ತಿಂಗಳ ಆರಂಭವೇ ಬಹಳ ವಿಶೇಷವಾಗಿದೆ. ಮಾರ್ಚ್ 1ರಂದು ಈ ಫಾಲ್ಗುಣ ಶುಕ್ಲ ತ್ರಯೋದಶಿಯ ದಿನದಂದು ನಿಮಗೆ ಮೊದಲ ಸಂಕೇತಗಳು ದೊರೆಯಲಿವೆ. ನಿಮ್ಮ ಜೀವನದಲ್ಲಿ ಪರೀಕ್ಷೆಯ ಕಾಲ ಆರಂಭವಾಗಿದೆ ಎಂಬ ಮುನ್ಸೂಚನೆ ಅಂದು ಲಭಿಸುತ್ತೆ. ಈ ಮಾರ್ಚ್ 3ರ ಶುಕ್ಲ ಪೌರ್ಣಿಮೆಯಂದು ಚಂದ್ರನ ಸಂಪೂರ್ಣ ಶಕ್ತಿಯು ನಿಮ್ಮ ಭಾವನೆಗಳನ್ನು ಪರೀಕ್ಷೆಗೆ ಒಡ್ಡುತ್ತೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಅಸ್ಥಿರವಾಗಬಹುದು. ಯಾರು ಸರಿ, ಯಾರು ತಪ್ಪು ಎಂಬ ಗೊಂದಲ ನಿಮಗೆ ಮೂಡಬಹುದು. ಆದರೆ ಮಾರ್ಚ್ 5ರಂದು ಸಂಭವಿಸುವ ಸರ್ವಾರ್ಥ ಸಿದ್ಧಿ ಯೋಗವು ಸೂರ್ಯ ಮತ್ತು ಚಂದ್ರರ ಶುಭ ಶಕ್ತಿಯನ್ನು ನಿಮ್ಮೆಡೆಗೆ ಹರಿಸುತ್ತದೆ. ಇದೇ ಸಮಯದಲ್ಲಿ ನೀವು ಜೀವನದ ಮೊದಲ ರಕ್ಷಕನ ಪ್ರವೇಶ ಅಥವಾ ಅವರ ಉಪಸ್ಥಿತಿಯ ಅರಿವು ನಿಮಗಾಗುತ್ತೆ. ನಿಮ್ಮ ಕಷ್ಟಗಳನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ನೀವು ಮೌನವಾಗಿ ಅಳುತ್ತಿರುವಾಗ ನಿಮ್ಮ ಮೌನವನ್ನು ಓದಬಲ್ಲ ವ್ಯಕ್ತಿ ನಿಮ್ಮ ಬಳಿ ಬರುತ್ತಾರೆ. ಈ 3 ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರುತ್ತಾರೆ ಎಂದರೆ ಅವರು ನಿಮ್ಮ ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸುವ ಕ್ಷಮತೆ ಹೊಂದಿದ್ದಾರೆ. ಅಂದರೆ ಮೊದಲನೆಯದಾಗಿ ಇವರು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ಇಂದಿನ ಜಗತ್ತಿನಲ್ಲಿ ಜನರು ಒಂದು ಸಣ್ಣ ಸಹಾಯ ಮಾಡಿದರೂ ಅದನ್ನು 100 ಬಾರಿ ನೆನಪಿಸುತ್ತಾರೆ. ಆದರೆ ಈ 3 ವ್ಯಕ್ತಿಗಳು ನೀವು ಕೇಳದೆಯೇ ಸಹಾಯ ಮಾಡುತ್ತಾರೆ ಮತ್ತು ಅದನ್ನು ಎಂದಿಗೂ ಪ್ರಚಾರ ಮಾಡಿಕೊಳ್ಳುವುದಿಲ್ಲ. ಎರಡನೆಯದಾಗಿ ಇವರು ನಿಮ್ಮ ಕನಸುಗಳಿಗೆ ಬೆಲೆ ಕೊಡೋದು. ಜಗತ್ತು ನಿಮ್ಮನ್ನು ನೋಡಿ ನಗಬಹುದು, ಇದು ನಿನಗೆ ಸಾಧ್ಯವಿಲ್ಲ ಎಂದು ಹೇಳಬಹುದು.
ಆದರೆ ಈ ರಕ್ಷಕರು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ನೀನು ಮಾಡಬಲ್ಲೆ, ನಿನ್ನಿಂದ ಆ ಶಕ್ತಿ ಇದೆ ಎಂದು ನಿಮ್ಮ ಬೆನ್ನಟ್ಟುತ್ತಾರೆ. ಇವರು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ, ಮಾನಸಿಕವಾಗಿ ಕುಗ್ಗಿದಾಗ ಅಥವಾ ನಂಬಿದವರಿಂದ ಈ ದ್ರೋಹಕ್ಕೊಳಗಾದಾಗ ನಿಮ್ಮ ಪಾಲಿನ ಆಸರೆಯಾಗುತ್ತಾರೆ. ಈ ಮಾರ್ಚ್ ತಿಂಗಳ 2ನೇ ವಾರ ಅಂದರೆ ಮಾರ್ಚ್ 10ರ ಶೀತಲ ಸಪ್ತಮಿ ಮತ್ತು ಈ ಕೃಷ್ಣಾಷ್ಟಮಿಯ ಸುಮಾರಿಗೆ ನಿಮ್ಮ ಸುತ್ತಲಿರುವವರ ಮುಖವಾಡಗಳು ಕಳಚಲು ಪ್ರಾರಂಭವಾಗುತ್ತೆ. ನೀವು ಯಾರನ್ನ ನಿಮ್ಮವರೆಂದು ಅತಿಯಾಗಿ ನಂಬಿದ್ದೀರೋ ಅವರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗಬಹುದು. ಅವರ ಕರೆಗಳು ನಿಲ್ಲಬಹುದು. ನಿಮ್ಮನ್ನು ಭೇಟಿಯಾಗುವುದನ್ನು ಅವರು ತಪ್ಪಿಸಬಹುದು. ಇದು ನಿಮಗೆ ನೋವು ನೀಡಬಹುದು. ಆದರೆ ನೆನಪಿಡಿ, ಇದು ನಿಮ್ಮ ಜೀವನದ ಕಸವನ್ನು ಹೊರಹಾಕುವ ಪ್ರತಿಕ್ರಿಯೆ. ಅದೇ ಸಮಯದಲ್ಲಿ ನೀವು ಯಾರನ್ನ ಅಷ್ಟಾಗಿ ಗಮನಿಸಿ ಇರಲಿಲ್ವೋ ಅಥವಾ ಯಾರ ಮೇಲೆ ನಿಮಗೆ ಕಿಂಚಿತ್ತೂ ನಿರೀಕ್ಷೆ ಇರಲಿಲ್ಲವೋ ಅಂತಹ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ಬಂದು ನಿಲ್ಲೋದು. ಈ ಮಾರ್ಚ್ 15ರ ಕೃಷ್ಣ ಏಕಾದಶಿಯ ವೇಳೆಗೆ ಹಾಲಿನಂತಹ ಗೆಳೆತನ ಯಾವುದು ಮತ್ತು ನೀರಿನಂತಹ ವಂಚನೆ ಯಾವುದು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಅತ್ಯಂತ ಕುತೂಹಲಕಾರಿ ವಿಷಯಕ್ಕೆ ಬರೋಣ. ಈ ಮೂವರು ವ್ಯಕ್ತಿಗಳನ್ನು ನೀವು ಹೆಸರಿನ ಮೊದಲ ಅಕ್ಷರದಿಂದ ಗುರುತಿಸಬಹುದು. ಆರ್ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ. ಇದು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ಬಹಳ ಕಾಲದಿಂದ ನಿಮ್ಮ ಜೊತೆಗಿರುವ ಪುರುಷನ ಇರಬಹುದು. ಆ ವ್ಯಕ್ತಿ ಆರ್ಥಿಕವಾಗಿ ನಿಮ್ಮ ಸಹಾಯ ಮಾಡಬಲ್ಲರು. ನಿಮ್ಮ ಕಠಿಣ ಸಮಯದಲ್ಲಿ ಜಗತ್ತೇ ನಿಮ್ಮನ್ನು ಹೀಯಾಳಿಸುತ್ತಿದ್ದಾಗ ಆರ್ ಹೆಸರಿನ ಆ ವ್ಯಕ್ತಿ ನಿಮ್ಮ ಹೆಗಲು ಕೊಡೋದು. ಇವರ ಮೇಲೆ ಸಂಶಯ ಪಡಬೇಡಿ, ಇವರನ್ನು ಕಳೆದುಕೊಳ್ಳಬೇಡಿ. ನೆಕ್ಸ್ಟ್ ಬಂದು ವಿ, ಅವರಿಂದ ಆರಂಭವಾಗುವ ಮಹಿಳೆ. ಈಕೆ ನಿಮ್ಮ ತಾಯಿ, ಸಹೋದರಿ, ಪತ್ನಿ ಅಥವಾ ಆಪ್ತ ಸ್ನೇಹಿತೆಯ ರೂಪದಲ್ಲಿ ಇರಬಹುದು. ಮಕರ ರಾಶಿಯವರೇ, ಈ ವಿ ಹೆಸರಿನ ಮಹಿಳೆಯ ಪ್ರವೇಶ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಇವರು ನಿಮ್ಮ ಜೀವನದಲ್ಲಿ ಕಾಲಿಟ್ಟ ನಂತರ ಅಥವಾ ಇವರ ಸಲಹೆಯನ್ನು ನೀವು ಪಾಲಿಸಿದ ನಂತರ ನಿಮ್ಮ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತೆ. ಇವರನ್ನು ಗೌರವಿಸಿ, ಏಕೆಂದರೆ ಇವರೇ ನಿಮ್ಮ ಪಾಲಿನ ಸಾಕ್ಷಾತ್ ಲಕ್ಷ್ಮಿ. ಎಸ್ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ. ಈ ವ್ಯಕ್ತಿ ಲಕ್ಷಾಂತರ ಶತ್ರುಗಳ ನಡುವೆ ಇರುವ ಒಂದು ಸಣ್ಣ ದೀಪದಂತೆ. ಇವರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾಗಿರಬಹುದು. ಇವರಿಗೆ ನಿಮ್ಮ ಮೇಲೆ ಯಾವುದೇ ಮತ್ಸರವಿಲ್ಲ. ನೀವು ಬೆಳೆಯುವುದನ್ನು ಕಂಡು ಇವರು ಮನಸ್ಸಾರೆ ಸಂತೋಷ ಪಡುತ್ತಾರೆ. ಎಸ್ ಹೆಸರಿನ ಈ ವ್ಯಕ್ತಿಯು ನಿಮಗೆ ನೀಡುವ ಸಲಹೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಈ ಮಾರ್ಚ್ 4ನೇ ವಾರ ಅಂದರೆ ಮಾರ್ಚ್ 19ರ ಅಮಾವಾಸ್ಯೆಯ ನಂತರ ಹೊಸ ಚೈತ್ರ ಮಾಸ ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮ ಸಂಬಂಧಗಳು ಮರುಜನ್ಮ ಪಡೆಯುತ್ತವೆ. ಈ ಸಮಯದಲ್ಲಿ ನೀವು ರಕ್ಷಕರನ್ನು ಗುರುತಿಸುತ್ತೀರಿ. ಆದರೆ ಒಂದು ವಿಷಯ ನೆನಪಿರಲಿ, ಅಹಂಕಾರ ನಿಮ್ಮನ್ನು ನಾಶಪಡಿಸಬಹುದು. ಈ ಮೂವರು ವ್ಯಕ್ತಿಗಳು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಎಂದಿಗೂ ಮುರಿಯಬೇಡಿ. ಅವರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೋ ನೀವು ಅವರನ್ನು ಅಷ್ಟೇ ಗೌರವದಿಂದ ಕಾಣಬೇಕು. ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮಿಂದ ದೂರವಾಗುವವರ ಬಗ್ಗೆ ಅಳಬೇಡಿ. ಅವರು ದೂರವಾಗುತ್ತಿದ್ದಾರೆ ಎಂದರೆ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಪವಿತ್ರವಾದದ್ದಕ್ಕೆ ಜಾಗವಾಗುತ್ತಿದೆ ಎಂದರ್ಥ. ಈ ದ್ರೋಹ ಮಾಡುವವರು ನಿಮ್ಮ ಯಶಸ್ಸನ್ನು ನೋಡಿ ಉರಿಯುವವರು ಮತ್ತು ಸುಳ್ಳು ಭರವಸೆ ನೀಡುವವರು ಈ ತಿಂಗಳು ನಿಮ್ಮ ಜೀವನದಿಂದ ಶಾಶ್ವತವಾಗಿ ನಿರ್ಗಮಿಸಲಿದ್ದಾರೆ. ಮಕರ ರಾಶಿಯವರೇ, ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ಹೇಗೆ ಶ್ರೀಕೃಷ್ಣ ಸಾರಥಿಯಾಗಿ ಗೆಲುವು ತಂದುಕೊಟ್ಟನೋ ಹಾಗೆಯೇ ಮಾರ್ಚ್ 2026ರ ಈ ಜೀವನ ಯುದ್ಧದಲ್ಲಿ ಈ ಮೂವರು ವ್ಯಕ್ತಿಗಳು ನಿಮ್ಮ ಸಾರಥಿಗಳು ಆಗಲಿದ್ದಾರೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಇವರು ನಿಮ್ಮ ಜೊತೆಗಿರುವಾಗ ನಿಮಗೆ ಸೋಲುವ ಭಯ ಇರುವುದೇ ಇಲ್ಲ. ಸಂಕಷ್ಟಗಳು ಬಂದಾಗ ಧೃತಿಗೆಡಬೇಡಿ, ಮನಸ್ಸನ್ನು ದೃಢವಾಗಿಟ್ಟುಕೊಳ್ಳಿ. ಯಾರು ನಿಮ್ಮ ಸಂಕಷ್ಟದಲ್ಲಿ ಜೊತೆಗಿರುತ್ತಾರೋ ಅವರೇ ನಿಮ್ಮ ಅಸಲಿ ಸಂಬಂಧಿಗಳು. ಮಾರ್ಚ್ ತಿಂಗಳಾಂತ್ಯಕ್ಕೆ ನೀವು ಹೊಸ ಮನುಷ್ಯನಾಗಿ ಹೊರಹೊಮ್ಮುತ್ತೀರಿ. ನಿಮ್ಮ ಕನಸುಗಳು ನನಸಾಗುವ ಕಾಲ ಹತ್ತಿರದಲ್ಲಿದೆ. ಕೇವಲ ನಂಬಿಕೆ ಮತ್ತು ಈ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಿ. ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಈ ಸಂದೇಶವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಹೆಜ್ಜೆಯನ್ನು ಹಾಕಿ ಮುನ್ನಡೆಯಿರಿ. ಈ ಮೂವರು ವ್ಯಕ್ತಿಗಳನ್ನು ಗುರುತಿಸಿ ಅವರ ಕೈ ಹಿಡಿಯಿರಿ ಮತ್ತು ಎಂದಿಗೂ ಅವರನ್ನು ಬಿಟ್ಟುಕೊಡಬೇಡಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡಿ. ಯಾರಾದರೂ ಹೊಸಬರಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತು ಈ ವಿಡಿಯೋನ ಹೆಚ್ಚಾಗಿ ಈ ರಾಶಿಯವರಿಗೆ, ನಿಮ್ಮ ಆತ್ಮೀಯರಿಗೆ ಎಲ್ಲರಿಗೂ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನಂತರ ನೀವು ಆದಷ್ಟು ಈ ಗುರು ಹಿರಿಯರಿಗೆ ಗೌರವವನ್ನು ಕೊಡಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅನ್ನ, ನೀರು, ಅಕ್ಕಿ ಕಾಳನ್ನು ಕೊಡಿ. ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.